ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದ ರಾಜ್ಯಶಾಸ್ತ್ರದ ಮೊದಲ ಪಾಠ ನಮ್ಮ ಸಂವಿಧಾನ. ಸೊ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. 9ನೇ ತರಗತಿಗೆ ನಾವೀಗಾಗಲೇ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ, ಸೈನ್ಸ್ ಮತ್ತು SS ಇಷ್ಟು ಪಾಠದ ಏನು ಮಾಡ್ತಾ ಇದ್ದೀವಿ, ಪಾಠದ ಪ್ರಶ್ನೋತ್ತರಗಳು ಬರ್ತಾ ಇದ್ದಾವೆ. ಜೊತೆಗೆ LBA ಕ್ವಶನ್ ಪೇಪರ್ಗಳನ್ನು ಸಹಿತನೂ ಕೂಡ ಕೊಡ್ತಾ ಇದ್ದೀವಿ. ಸೊ ಅವುಗಳನ್ನು ತಪ್ಪದೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ, ದಯಮಾಡಿ ಅವುಗಳನ್ನು ನೋಡಿ. ಸೊ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಮೊದಲ ಪ್ರಶ್ನೆ, ರಾಜ್ಯವನ್ನಾಳುವ ಮೂಲ ಕಾನೂನೇ ಡ್ಯಾಶ್ ಅಂತ ಕೇಳಿದ್ರು, ಉತ್ತರ ಸಂವಿಧಾನ. ಎರಡನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಡ್ಯಾಶ್ ರಂದು ನಡೆಯಿತು, ಉತ್ತರ ಡಿಸೆಂಬರ್ 9, 1946 ಅನ್ನೋದು ಸರಿಯಿದೆ. ಮೂರನೇ ಪ್ರಶ್ನೆ, ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷತೆ ವಹಿಸಿದ್ದವರು ಡ್ಯಾಶ್, ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್ ಅನ್ನೋದು ಸರಿಯಿದೆ. ಪ್ರಶ್ನೆ 4, ನಮ್ಮ ಸಂವಿಧಾನವು ಡ್ಯಾಶ್ ಸರ್ಕಾರ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಕೇಳಿದರೆ ಅದು ಸಂಸದೀಯ ಸರ್ಕಾರ ಪದ್ಧತಿ ಅನ್ನೋದನ್ನು ನೀವು ಬರಿಬೇಕು. ಓಕೆ. ಇನ್ನು ಮುಂದಿನ ಪ್ರಶ್ನೆ 5, ನಮ್ಮ ಸಂವಿಧಾನವು ಪ್ರಜೆಗಳಿಗೆ ಡ್ಯಾಶ್ ಪೌರತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಕೇಳಿದರೆ ಅದು ಏಕಪೌರತ್ವ. 6ನೇ ಪ್ರಶ್ನೆ, ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕನ್ನು ಡ್ಯಾಶ್ನೇ ವಿಧಿಯಲ್ಲಿ ಅಳವಡಿಸಲಾಗಿದೆ, ಸರಿಯಾದ ಉತ್ತರ 32ನೇ ವಿಧಿ ಅನ್ನೋದನ್ನು ಇತ್ತು. ಇನ್ನು 7ನೇ ಪ್ರಶ್ನೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಡ್ಯಾಶ್ ಸಂವಿಧಾನದಿಂದ ಎರವಲು ಪಡೆದಿದ್ದಾರೆ ಅಂತ ಕೇಳಿದರೆ ಅದು ಬಂದ್ಬಿಟ್ಟು ಐರಿಷ್ ಸಂವಿಧಾನ ಅನ್ನೋದು ನೀವು ಬರಿಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆಗಳಿದ್ದಾವೆ. ಗುಂಪುಗಳಲ್ಲಿ ಚರ್ಚೆ ಮಾಡಿ ಉತ್ತರಗಳನ್ನು ಬರಿಬೇಕು. ಸೊ ಅದರಲ್ಲಿ ಫಸ್ಟ್ ಪ್ರಶ್ನೆ ಇತ್ತು, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಸೊ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಬಂದ್ಬಿಟ್ಟು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ? ಸೊ ನಮ್ಮ ಸಂವಿಧಾನ ಜಾರಿಗೆ ಬಂದದ್ದು 26 ಜನವರಿ 1950. ಸೊ ಅವಾಗ ಏನಾಯ್ತಪ್ಪ ಅಂದರೆ ಭಾರತದ ಸಂವಿಧಾನ ಜಾರಿಗೆ ಬಂತು. 10ನೇ ಪ್ರಶ್ನೆ, ಭಾರತ ಸಂವಿಧಾನದ ಪ್ರಸ್ತಾವನೆಯ ಸಾರಾಂಶವನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ನಮ್ಮ ಸಂವಿಧಾನದ ಪ್ರಸ್ತಾವನೆಯು ದೇಶದ ರಾಜಕೀಯ ಪದ್ಧತಿಯ ಚಿತ್ರಣವನ್ನು ಒಳಗೊಂಡಿದೆ. ನಮ್ಮ ಪ್ರಸ್ತಾವನೆ ಆರಂಭವಾಗುವುದೇ ಭಾರತದ ಪ್ರಜೆಗಳಾದ ನಾವು ನಮ್ಮ ರಾಷ್ಟ್ರವನ್ನು ಸಾರ್ವಭೌಮ ರಾಷ್ಟ್ರ, ಸಮಾಜವಾದಿ ಮತ್ತು ಜಾತ್ಯತೀತ ತತ್ವವನ್ನು ಅಳವಡಿಸಿಕೊಂಡಿರುವ ಗಣರಾಜ್ಯವೆಂದೇ ಘೋಷಿಸಲಾಗಿದೆ ಅನ್ನೋದನ್ನು ಬರೀಬೇಕು. ಇನ್ನು ಜಾತ್ಯತೀತತೆ ಅಂದರೆ ಏನು ಅಂತ ಕೇಳಿದರೆ ಎಲ್ಲ ಧರ್ಮಗಳನ್ನು ಸಮಾನತೆಯಿಂದ ಕಾಣಬೇಕೆಂಬುದನ್ನು ಪ್ರತಿಪಾದಿಸುವುದಕ್ಕೆ ಜಾತ್ಯತೀತತೆ ಅಂತ ಹೇಳೋದು. ಇನ್ನು ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಕೇಳಿದರೆ ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇಲ್ಲಿ ಲಿಖಿತ ಮತ್ತು ಬೃಹತ್ ಸಂವಿಧಾನ, ಸರಳ ಮತ್ತು ಕಠಿಣತೆಯ ಲಕ್ಷಣಗಳು, ಸಂಸದೀಯ ಮಾದರಿ ಸರ್ಕಾರ, ಗಣತಂತ್ರದ ವ್ಯವಸ್ಥೆ, ಸಂಯುಕ್ತ ಸರ್ಕಾರಗಳ ಪದ್ಧತಿ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಸ್ವತಂತ್ರ ಹಾಗೂ ಏಕೀಕೃತ ನ್ಯಾಯಾಂಗದ ವ್ಯವಸ್ಥೆ, ಏಕಪೌರತ್ವ, ದ್ವಿಸದನ ಶಾಸಕಾಂಗ ಮತ್ತು ಬಹುಪಕ್ಷ ಪದ್ಧತಿ ಅಂತ ಬರೆದ್ರೆ ಸಾಕು. ಪ್ರಶ್ನೆ 13 ಇತ್ತು, ಸಂವಿಧಾನದಲ್ಲಿ ಅಳವಡಿಸಿರುವ ಮೂಲಭೂತ ಹಕ್ಕುಗಳಾವುವು ಅಂತ ಕೇಳಿದ್ದಾರೆ. ಅದು ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಹಾಗೂ ವಿದ್ಯಾಭ್ಯಾಸದ ಹಕ್ಕು, ಲಾಸ್ಟ್ ಬರೋದು ಸಂವಿಧಾನಬದ್ಧ ಪರಿಹಾರದ ಹಕ್ಕು ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ನಮ್ಮ ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸೋದು, ನಮ್ಮ ಸ್ವಾತಂತ್ರ್ಯ ಚಳವಳಿಯ ಆದರ್ಶಗಳನ್ನು ಪಾಲಿಸೋದು, ಭಾರತದ ಸಾರ್ವಭೌಮತೆ, ಏಕತೆ, ಸಮಗ್ರತೆಯನ್ನು ಕಾಪಾಡೋದು, ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಣೆ ಮಾಡೋದು, ಸೋದರತ್ವ ಭಾವನೆಯನ್ನು ಬೆಳೆಸಬೇಕು ಹಾಗೂ ಮಹಿಳೆಯರ ಹಿತವನ್ನು ಕಾಪಾಡಬೇಕು, ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ರಕ್ಷಿಸಬೇಕು, ರಾಷ್ಟ್ರದ ಪರಿಸರ ರಕ್ಷಣೆ ಮತ್ತು ಪ್ರಾಣಿದಯೆ, ವೈಜ್ಞಾನಿಕ ಹಾಗೂ ಮಾನವೀಯತೆಯ ಗುಣಗಳ ವಿಚಾರಣಾ ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸಿಕೊಳ್ಳೋದು, ಸಾರ್ವಜನಿಕ ಆಸ್ತಿಯನ್ನು ಕಾಪಾಡೋದು, ರಾಷ್ಟ್ರದ ಪ್ರಗತಿಗಾಗಿ ತನ್ನ ಮತ್ತು ತನ್ನ ಸಮಾಜದ ಶಕ್ತಿಯನ್ನು ವ್ಯಯ ಮಾಡೋದು, 6ರಿಂದ 18 ವರ್ಷದ ಮಗುವಿನ ಶಿಕ್ಷಣಕ್ಕೆ ಅನುಕೂಲವನ್ನು ಕಲ್ಪಿಸೋದು ಅನ್ನೋದು ಮೂಲಭೂತ ಕರ್ತವ್ಯಗಳಲ್ಲಿ ಬರ್ತದೆ. 15ನೇ ಪ್ರಶ್ನೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಎಲ್ಲ ಪೌರರಿಗೂ ತಮ್ಮ ಜೀವನೋಪಾಯಕ್ಕೆ ಬೇಕಾದ ಸೌಲಭ್ಯಗಳನ್ನು ಒದಗಿಸೋದು, ಆರ್ಥಿಕ ಸಮಾನತೆಗಾಗಿ ಕ್ರಮವನ್ನು ಕೈಗೊಳ್ಳೋದು, ಸಮಾನ ಕೆಲಸಕ್ಕೆ ಸಮಾನ ವೇತನ, ಎಲ್ಲರ ಯೋಗಕ್ಷೇಮವನ್ನು ಮಾಡೋದು, ವೃದ್ಧರು, ಅಂಗವಿಕಲರು, ರೋಗಿಗಳು
ಮುಂತಾದವರಿಗೆ ಸಹಾಯಧನವನ್ನು ಮಾಡೋದು, ದೇಶದಾದ್ಯಂತ ಏಕರೂಪ ಕಾನೂನು ವ್ಯವಸ್ಥೆಯನ್ನು ಜಾರಿ ಮಾಡೋದು, 6 ವರ್ಷದ ಎಲ್ಲ ಮಕ್ಕಳಿಗೆ ಪೌಷ್ಟಿಕ ಆಹಾರ ಮತ್ತು ಆರೋಗ್ಯವನ್ನು ನೀಡೋದು, ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ಮಾಡೋದು, ನ್ಯಾಯಾಂಗ ಮತ್ತು ಕಾರ್ಯಾಂಗವನ್ನು ಬೇರ್ಪಡಿಸೋದು, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡೋದು, ಗ್ರಾಮ ಪಂಚಾಯಿತಿ ವ್ಯವಸ್ಥೆಯನ್ನು ಬಲಪಡಿಸೋದು, ಗೃಹ ಕೈಗಾರಿಕೆಗಳ ಅಭಿವೃದ್ಧಿ ಮಾಡೋದು, ಕೃಷಿ ಮತ್ತು ಪಶುಸಂಗೋಪನೆಗೆ ಆದ್ಯತೆ ಕೊಡೋದು, ಪಾನ ನಿಷೇಧ ಜಾರಿ, ವೈಜ್ಞಾನಿಕ ಆಧಾರದ ಬೇಸಾಯದ ಅಳವಡಿಕೆಯ ಮೂಲಕ ಆಹಾರದಲ್ಲಿ ಸ್ವಾವಲಂಬನೆ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.